ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪಪ್ಪ ಮಮ್ಮಿಗೆ ಗಿಫ್ಟ್ನ ತೊಗೊಂಬರ್ಬೇಕಾಗಿತ್ತು. ಟೈಮ್ ಆಲ್ರೆಡಿ ಇವಾಗ 7 o'clock ಆಗಿದೆ. ಬೇಗ ಹೋಗಿ ಗಿಫ್ಟ್ಸ್ನ ತೊಗೊಂಬರ್ತೀನಿ. ಅದಾದಮೇಲೆ ಕೇಕ್ ಕೂಡ ಕಟ್ ಮಾಡ್ಸೋಣ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಸಿರಿನ ಇವಾಗ ಹಿಂಗೆ ಫ್ರಂಟಲ್ಲಿ ಕೂರಿಸ್ಕೊತೀನಿ. ಇದನ್ನು ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು ನೀವು. ಪಾಪುನೇ ಹಿಂದಕ್ಕಾದರೂ ಹಾಕೋಬೋದು, ಮುಂದಕ್ಕಾದರೂ ಹಾಕೋಬೋದು. ಇನ್ನೊಂಥರ ಸೀಟ್ ಥರ ಕೊಟ್ಟಿದ್ದಾರೆ, ಕಂಫರ್ಟಬಲ್ ಆಗಿರುತ್ತೆ ಕುತ್ಕೊಳ್ಳೋದಕ್ಕೆ ಅಲ್ವಾ ಕಂದ? ಆರಾಮಾಗಿ ನೋಡ್ಕೊಂಬರ್ಬೋದು. ಇವಾಗ ಅವಳು ಇದೊಂದು ಸ್ವಲ್ಪ ಬಾಯಿಗೆ ಹಾಕೊತ ಇರ್ತಾಳೆ. ಈಗ ಫೋಲ್ಡ್ ಮಾಡ್ತೀನಿ ಸೊ ದಟ್ ಅವಾಗ ಅವಳಿಗೆ ಆರಾಮಾಗಿ ಎಲ್ಲ ಕಡೆ ನೋಡ್ಬೋದು. ಟೋಪಿ ಬೇರೆ ಹಾಕ್ಬಿಟ್ಟಿದ್ದೀನಿ ಸಿರಿಗೆ. ಟೋಪಿ ಯಾಕೆ ಅಂದರೆ ಇವಾಗ ಒಂದು ಸ್ವಲ್ಪ ಚಳಿ ಇದೆ ಅಲ್ವಾ, ಹಾಗಾಗಿ ಫುಲ್ ಟೀ ಶರ್ಟು ಆಮೇಲೆ ಈ ಉಲ್ಲನ್ ಪ್ಯಾಂಟು ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ಹೋಗೋಣ ಬನ್ನಿ, ಟೈಮ್ ಆಗಿದೆ. ನನ್ನ ಮಗಳು ಶಾಪಿಂಗ್ ಮಾಡ್ತಾ ಇದ್ದಾಳೆ. ಇವಾಗ ಹೋಗಿ ಶಾಪಿಂಗ್ ಹೋಗೋಣ. ಸೊ ಆ್ಯಕ್ಚುಲಾಗಿ ಚಿಂಟು ಫಸ್ಟಿಗೆ ವಾಚ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾವು ಯಾವುದಾದ್ರೂ ಇಲ್ಲೇ ನಿಯರ್ ಬೈ ಇರೋ ಅಂತಹ ಕ್ಲಾಕ್ ಶಾಪ್ಗೆ ಆ ಥರ ಎಲ್ಲ ಹೋಗ್ತಾಯಿದ್ವಿ. ಅಲ್ಲಿ ಸಿಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಸುಮಾರು ಹುಡ್ಕೊಂಡು ಬಂದ್ವಿ. ಎಲ್ಲೂ ಕೂಡ ನಮಗೆ ಸಿಗಲೇ ಇಲ್ಲ. ಹತ್ತತ್ರ ದಾಸರಳ್ಳಿ ಹತ್ರ ಒಂದು ಶಾಪ್ ಸಿಕ್ತು. ಸರಿ ಅಂತ ಅಲ್ಲೇ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಮತ್ತು ಇಲ್ಲಿ ಬರುವಾಗ ಗೊತ್ತಾಯಿತು ನಮಗೆ ದಾಸರಳ್ಳಿನಲ್ಲಿ ಮಹೇಶ್ವರಮ್ಮನ ಜಾತ್ರೆ ಇರೋದು ಅಂತ. ನಮಗೆ ಬಗಲ್ಗುಂಟೆ ಜಾತ್ರೆ ಎಲ್ಲ ಯಾವ ರೀತಿನೋ ಅದೇ ಥರನೇ ದಾಸರಳ್ಳಿಯಲ್ಲಿ ಇರೋರಿಗೆ ಮಹೇಶ್ವರಮ್ಮನ ಜಾತ್ರೆ. ಸೊ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಬಟ್ ನಮ್ಮ ಬಗಲ್ಗುಂಟೆ ಜಾತ್ರೆನೇ ಒಂದು ಸ್ವಲ್ಪ ಜಾಸ್ತಿ ಜೋರು ಅಂತ ಹೇಳ್ಬೋದು. ಸಖತ್ತು ಜನ ಸೇರ್ತಾರೆ. ಇಲ್ಲೂ ಕೂಡ ಸೇರ್ತಾರೆ, ಬಟ್ ಅಲ್ಲಿ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರ್ತಾರೆ. ಅದು ಬಂದುಬಿಟ್ಟು ಅಕ್ಟೋಬರ್ ಎಂಡಿಂಗಲ್ಲಿ ಇರುತ್ತೆ ಜಾತ್ರೆ, ಬಗಲ್ಗುಂಟೆ ಜಾತ್ರೆ. ಸೊ ನಮಗೆ ಆನ್ ದ ವೇ ಹೀಗೆ ಹೋಗ್ತಾ ಇರುವಾಗ ಈ ಒಂದು ಶಾಪ್ ಕಾಣಿಸ್ತು. ಸರಿ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಹೋಗ್ತಾ ಇದ್ದಂಗೆ ನಾವು ಕೇಳಿದ್ದು ಲೇಡೀಸ್ ವಾಚು. ಸೊ ನಮ್ಮ ಮಮ್ಮಿ ಹತ್ರ ಲೇಡೀಸ್ ವಾಚ್ ಇದೆ, ಬಟ್ ಏನಂದರೆ ಅವರು ತುಂಬ ಲಾಂಗ್ ಬ್ಯಾಕ್ ತೊಗೊಂಡಿದ್ದು ಅದನ್ನು. ಸೊ ಇವಾಗ ಯಾವುದಾದ್ರೂ ಹೊಸದಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ನೋಡ್ತಾ ಇದ್ವಿ. ಮತ್ತು ಒಂದಷ್ಟು ಕಲೆಕ್ಷನ್ಸ್ ಕೂಡ ಅವರು ತೋರಿಸಿದ್ರು ಎಲ್ಲನೂ ಕೂಡ. ಆಮೇಲೆ ನಮ್ಮ ಚಿಂಟು ಹೇಳ್ತಿದ್ದ ಇದೆಲ್ಲ ಫಸ್ಟ್ ಕಾಪಿ ಇದೆ, ಅಷ್ಟು ಚೆನ್ನಾಗಿಲ್ಲ, ಡಿಸೈನ್ ನನಗೆ ಇಷ್ಟ ಆಗ್ತಿಲ್ಲ ಆ ಥರದ್ದೆಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೆ ಸರಿ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಈ ಕ್ಯಾಶಿಯೋ ವಾಚ್ ಬರುತ್ತಲ್ಲ ಅದು ಬಂದುಬಿಟ್ಟು ಅಮೆಝಾನಲ್ಲಿ 6000 ಏನೋ ಇದೆ. ಇಲ್ಲಿ ಅವರು 1000 ರೂಪೀಸ್ ಅಂತ ಹೇಳಿದ್ರು. ನಮ್ಗೆ ಅಲ್ಲೇ ಡೌಟ್ ಬಂತು, ಇದೇನು ಇದಿಷ್ಟು ಕಡಿಮೆ ಹೇಳ್ತಿದ್ದಾರಲ್ಲ ಅಂತ. ಆಮೇಲೆ ಚಿಂಟುಗೆ ಇದು ಫಸ್ಟ್ ಕಾಪಿ ಅಂತ ಗೊತ್ತಾಯ್ತಾ. ಆಮೇಲೆ ಯಾಕೋ ಒಂಥರ ಮನಸ್ಸೇ ಬರಲಿಲ್ಲ ತೊಗೊಳೋದಕ್ಕೆ. ಸರಿ ಬೇರೆ ಕಡೆ ಹೋಗೋದಕ್ಕೂ ಮುಂಚೆ ಒಂದಷ್ಟು ಯಾವ್ದು ಕಲೆಕ್ಷನ್ಸ್ ಇದೆ ಅದನ್ನಾದರೂ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಯಾಕೆಂದರೆ ಎಲ್ಲನೂ ಒಂದೇ ಥರ ಇರಲ್ಲ ಅಲ್ವಾ, ಬೇರೆದು ಕೂಡ ಇರುತ್ತೆ. ಸೊ ಹಾಗಾಗಿ ಸರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನನಗೆ ಯಾವ್ದು ಇಷ್ಟ ಆಗುತ್ತೆ ಅದು ಚಿಂಟುಗೆ ಇಷ್ಟ ಆಗ್ತಾಯಿರಲಿಲ್ಲ, ಚಿಂಟುಗೆ ಯಾವ್ದು ಇಷ್ಟ ಆಗುತ್ತೆ ಅದು ನನಗೆ ಇಷ್ಟ ಆಗ್ತಿರಲಿಲ್ಲ. ಆಮೇಲೆ ಯಾಕೋ ಒಂಥರ ಮನಸ್ಸೇ ಬರಲಿಲ್ಲ. ಸರಿ ಪಾಪುನೂ ಕೂಡ ಜಾಸ್ತಿ ಹೊತ್ತು ಇಟ್ಕೊಂಡು ನೋಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು 5-10 ನಿಮಿಷ ಏನೋ ನೋಡಿದ್ವಿ. ಕಲೆಕ್ಷನ್ಸ್ ಏನೋ ಆ ಥರ ಚೆನ್ನಾಗಿದೆ ಅನ್ನೋ ಥರ ಅನಿಸಿಲ್ಲ. ಜೊತೆಗೆ ಕಡಿಮೆ ಪ್ರೈಸ್ ಇರೋದೆಲ್ಲ ಅವರು ಜಾಸ್ತಿ ಹೇಳ್ತಿದ್ರು. ಅಂದರೆ ಈ ಪ್ರೈಸ್ ನಮಗೇನೋ ಗೊತ್ತೇ ಇಲ್ಲ ಅನ್ನೋ ಲೆವೆಲಿಗೆ ಹೇಳ್ತಿದ್ರು. ನನಗೂ ಕೂಡ ಸರಿ ಬೇಡ ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ, ಬೇರೆ ಶಾಪಲ್ಲಿ ನೋಡೋಣ, ಸಿಗುತ್ತೆ ಸಿಗದೆ ಏನೋ ಎಷ್ಟು ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಹೊರಟು ಬಂದಿದ್ದಾಯಿತು. ಸೊ ನನಗೆ ಮೇಯ್ನಾಗಿ ಯಾವ್ಯಾವುದೆಲ್ಲ ಇಷ್ಟ ಆಗ್ತಾಯಿತ್ತು ಅಲ್ವಾ ಅದನ್ನು ವೇರ್ ಮಾಡಿ ನೋಡ್ತಾ ಇದ್ದೆ. ಇದು ಬಂದುಬಿಟ್ಟು ಜಸ್ಟ್ ಒಂದು 700 ರೂಪೀಸ್ ಏನೋ ಹೇಳಿದ್ರು ಅವರು. ಆಮೇಲೆ ಇದೆಲ್ಲ ಕಂಪ್ಲೀಟಾಗಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಬಂದುಬಿಟ್ಟು 1500 ರೂಪೀಸ್ ಮೇಲೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನೋಡಿದೆ. ನನಗೆ ಇದೊಂದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಆ ಥರ ದಪ್ಪ ಚೈನ್ದು ಇರಲಿಲ್ಲ ಯಾವುದೂ. ಸೊ ಹಾಗಾಗಿ ಅದನ್ನು ನೋಡಿದೆ. ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟು ಈ ಒಂದು ವಾಚು. ಸೊ ಇದು ಬಂದುಬಿಟ್ಟು 2500 ಏನೋ ಹೇಳಿದ್ರು. ಸೊ ನನಗೆ ಇದೇನು ಅಷ್ಟೊಂದು ಪ್ರೈಸ್ ಹೇಳ್ತಿದ್ದಾರಲ್ಲ, ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಸರಿ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೋದ್ವಿ. ಆನ್ ದ ವೇ ನಮ್ಗೆ ಯಾವುದೂ ಕೂಡ ಸಿಗಲಿಲ್ಲ ಶಾಪು. ಸರಿ ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ನಾವು ವಿಶಾಲ್ ಮಾರ್ಟಿಗೆ ಬಂದ್ವಿ. ವಿಶಾಲ್ ಮಾರ್ಟಲ್ಲಿ ನಮ್ಮ ಮಮ್ಮಿಗೆ ಯಾವುದಾದ್ರೂ ಸ್ಲಿಂಗ್ ಬ್ಯಾಗ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಯಾವಾಗಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರ್ತಿತ್ತು. ಬಟ್ ಈ ಸಲಿನೇ ಏನೋ ಕಲೆಕ್ಷನ್ಸೇ ಇರಲಿಲ್ಲ. ಸೊ ಹಾಗಾಗಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿದೆ. ಫಸ್ಟು ಅಲ್ಲಿ ಒಂದು ಏನು ಬ್ಯಾಗ್ ನೋಡಿದೆ ಅಲ್ವಾ, ಅದು ಪ್ರೈಸ್ ಬಂದುಬಿಟ್ಟು 499 599 ಅಂತ ಅಂದ್ಕೊತೀನಿ, ನನಗೂ ಕರೆಕ್ಟಾಗಿ ನೆನಪಿಲ್ಲ. ಆಮೇಲೆ ಇನ್ನೊಂದು ಹ್ಯಾಂಡ್ ಬ್ಯಾಗ್ನ ನೋಡಿದೆ. ಇದಂತೂ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. 799 ಇತ್ತು.
ಆ್ಯಂಡ್ ನಮ್ಮ ಮಮ್ಮಿಗೆ ಇದಿಷ್ಟ ಆಗುತ್ತೋ ಏನೋ ಅಂತ ಡೌಟ್ ಮೇಲೆ ನಾನು ತೊಗೊಂಡೆ. ಬಟ್ ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಎಸ್ಪೆಷಲಿ ಈ ವೈಟ್ ಬ್ಯಾಗ್ ಆಗಿರ್ಬೋದು, ಈ ಥರ ಕ್ರೀಮ್ ಕಲರ್ ಬ್ಯಾಗ್ ಆಗಿರ್ಬೋದು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೆ ತುಂಬ ಇಷ್ಟ ಆಯಿತು ಅಂತ ಅದನ್ನ ಇಟ್ಕೊಂಡು ನೋಡ್ತಾ ಇದ್ದೆ. ಇನ್ನೊಂದು ಏನು ಅಂತ ಅಂದರೆ, ನಾವು ಮನೆಯಿಂದ ಬಂದಿದ್ದು 7:30 ಹಾಗೆ ಅಂತ ಅಂದ್ಕೊಳ್ತೀನಿ. ನಾವು ಅಲ್ಲಿ ಏನು ವಾಚ್ ನೋಡೋದಕ್ಕೆ ಹೋದ್ವಿ, ಅಲ್ಲೇ ಆಲ್ಮೋಸ್ಟ್ ಒಂದು 20 ನಿಮಿಷನೇ ಆಗೋಯಿತು. ಅಲ್ಲಿಂದ ಡೈರೆಕ್ಟ್ ನಾವು ವಿಶಾಲ್ ಮಾರ್ಟಿಗೆ ಬಂದ್ವಿ. ವಿಶಾಲ್ ಮಾರ್ಟಲ್ಲಿ ನೋಡಿ ಏನೆಲ್ಲ ಬೇಕು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಜೀವನ್ ಬೇರೆ ಮೇಲಿನ ಮೇಲೆ ಕಾಲ್ ಮಾಡ್ತಾನೇ ಇದ್ದರು, ಎಷ್ಟೊತ್ತಾಗತ್ತೆ, ಇನ್ನೂ ಎಷ್ಟೊತ್ತು ಅಂತ. ಆಮೇಲೆ ಅದ್ರ ಮೇಲೆ ನಮ್ಮ ಅಪ್ಪನೂ ಬೇರೆ, ಎಲ್ಲೋಗಿದ್ದೀರಾ, ಇನ್ನೂ ಎಲ್ಲೋಗಿದ್ದೀರಾ, ಇನ್ನೂ ಎಷ್ಟೊತ್ತಾದರೂ ಬಂದಿಲ್ವಲ್ಲ, ಎಲ್ಲೋದ್ರಿ ಅಂತ ಅವರು ಕಾಲ್ ಮಾಡಿ ಕೇಳ್ತಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಫೈನಲಿ ಅಲ್ಲಿ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಜೀವನ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಎಲ್ಲನೂ ಇವಾಗ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಲಾಸ್ಟ್ ವೀಕ್ ಅಂದರೆ ಸಂಡೇ ಅವರು ನನಗೆ ಮಾಡಿಕೊಟ್ರು. ಸೊ ಇವಾಗ ನಾನು ಅವ್ರದ್ದು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಬಿಡೋಣ, ಹಾಗೆ ಅಪ್ಪುದು ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ವಾರ್ಡ್ರೋಬ್ ಆರ್ಗನೈಸರ್ನ ತರಿಸಿದ್ದೆ ಒಂದು ಸ್ವಲ್ಪ. ಯಾಕೆ ಅಂತಂದರೆ ಟೀ ಶರ್ಟು, ಜೀನ್ಸು, ಶರ್ಟ್ಸು ಇದನ್ನೆಲ್ಲನೂ ಕೂಡ ಹಿಂಗೆ ಮೇಲೆ ರೋ ಆಗಿ ಜೋಡಿಸ್ಬೇಕು. ಸೊ ಒಂದರ ಮೇಲೆ ಒಂದು ಇಡಬೇಕು ಅಂದರೆ ಆಗೋದಿಲ್ಲ, ಆವಾಗವಾಗ ಬಿದ್ದೋಗ್ತಾನೆ ಇರುತ್ತೆ. ಮತ್ತು ಆವಾಗವಾಗ ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಜೊತೆಗೆ ಅವ್ರಿಗೂ ಕೂಡ ಟೈಮ್ ಆಗಿಬಿಟ್ಟಿರುತ್ತೆ, ಆವಾಗ ಈ ರೀತಿಯಾಗಿ ಇಟ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೋಡಿ ಈ ಥರ ಬರುತ್ತೆ. ಈ ಥರ ಇಲ್ಲಿ ಸ್ಟ್ರಿಂಗ್ನ ಕೂಡ ಕೊಟ್ಟಿರ್ತಾರೆ. ಬ್ಯಾಕ್ ಆಫ್ 6 ನಾನು ಆರ್ಡ್ರ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಬರುತ್ತೆ, ಸಕ್ಕ ಚೆನ್ನಾಗಿದೆ. ನಮಗೆ ವಿಡಿಯೋನಲ್ಲಿ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣುತ್ತೆ, ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ಎಲ್ಲ ಸಕ್ಕ ದೊಡ್ಡದಾಗಿದೆ. ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದ್ರೂ 18 ಟಿ ಶರ್ಟ್ಸ್ ಇಟ್ಟಿದ್ದೀನಿ. ಅದರಲ್ಲಿ ಒಂದಷ್ಟು ಸ್ವೆಟ್ ಟಿ ಶರ್ಟ್ಸ್ ಕೂಡ ಇದೆ, ಹಾಗಾಗಿ ಸ್ವಲ್ಪ ಅದಕ್ಕೆ ಜಾಸ್ತಿ ಜಾಗ ಬೇಕಾಗುತ್ತಲ್ವ. ತರಿಸ್ಕೊಂಡಿದ್ದೀನಿ. ಇದಕ್ಕೆ 205 ರೂಪೀಸ್ ಆ್ಯಂಡ್ ವರ್ತ್ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನಿಗೆ ಒಂದು 2 ಆದರೆ ಸಾಕು. ಜೀವನಿಗೆ ಇಲ್ಲಿ ಬೇಕಾಗ್ಬೋದು, ಒಂದು ಆಲ್ಮೋಸ್ಟ್ 4 ಅವ್ರಿಗೆ ಬೇಕಾಗ್ಬೋದು. ಸೊ ಎಲ್ಲನೂ ಇವಾಗ ನೀಟಾಗಿ ಆರ್ಗನೈಸ್ ಮಾಡಿಬಿಡೋಣ. ಸೊ ನೋಡ್ಬೋದು, ನನ್ನ ಗಂಡ ಏನೂ ಬೇಡ ನೀನೇ ಯೂಸ್ ಮಾಡೋ ಅದನ್ನು ಅಂತ ಅಂದರು. ಬಟ್ ನಾನು ಸರಿ ಬಿಡು ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ, ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ಸೊ ಇವತ್ತೆಲ್ಲ ಕ್ಲೀನ್ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕೆಳಗಡೆ ಇದೆ ಅಲ್ಲ, ಅದೆಲ್ಲನೂ ಆಲ್ಮೋಸ್ಟ್ ಅವ್ರು ಹಾಕೋದೇ ಇಲ್ಲ. ಅಂದರೆ ಹೇಗೆ ಗೊತ್ತಾ, ಎಲ್ಲ ಹೊಸದೇನೆ, ಅವ್ರಿಗೆ ಅದು ಕಾಣಲ್ಲ. ಸೊ ಅವ್ರೇನು ಮಾಡ್ತಾರೆ, ಜಸ್ಟ್ ಮೇಲೆ ಇಟ್ಟಿರೋದನ್ನು ಅವ್ರು ಹೆಂಗೆ ಇಟ್ಕೊಂಡಿರ್ತಾರೆ ಅದನ್ನು ಮಾತ್ರ ಎತ್ಕೊಂಡು ಯೂಸ್ ಮಾಡುವಂಥದ್ದು. ಸೊ ಅದಕ್ಕಾಗಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ರೆ ಅವಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವುದೆಲ್ಲಿ ಇಟ್ಟಿದ್ದೀನಿ ಏನು ಅಂತ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಇವಾಗ ಒಂದು ಸ್ವಲ್ಪ ಈ ರೂಮ್ ಕೂಡ ಮೆಸ್ಸಿಯಾಗಿ ಇದೆ, ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಸೊ ಲಾಸ್ಟ್ ಬ್ಲಾಗ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಏನಂತ ಅಂದರೆ ಇಷ್ಟೊಂದು ನಾಜೂಕಾಗಿರಬಾರ್ದು, ಇಷ್ಟೊಂದು ನಾಜೂಕಾಗಿದ್ದರೆ ಕರಗಲ್ಲ ಅಂತ ಅಂದ್ಬಿಟ್ಟು ಹಾಕಿದರು. ನಾನು ಮಾಡೋ ಕೆಲಸ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಲ್ಲ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕೂಡ ನಾನು ಸುಮ್ಮನೆ ಕೂತ್ಕೊಂಡೇ ಇರಲ್ಲ. ಕೂತ್ಕೊಂಡಿದ್ರು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕೂತ್ಕೊಂಡಿರ್ತೀನೇನೋ. ಅದು ಬಿಟ್ಟರೆ ನನಗೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅದೇನೋ ಹೇಳ್ತಾರಲ್ಲ, ಹಂಗೆ ನಾನು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ, ನನಗೆ ನಾನು ಓಕೆ, ನನಗೆ ನಾನು ರಿಕವರ್ ಆದರೆ ಸಾಕು. ಸ್ವಲ್ಪ ಟೈಮ್ ನಾನು ತೊಗೊಂಡು ನನ್ನ ಬಾಡಿನ ನಾನು ಹೇಗೆ ಕರಗಿಸ್ಕೊಬೇಕು, ಹೇಗೆ ನಾನು ಫಿಟ್ಟಾಗಿ ಇಟ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ವಾಷಿಂಗ್ ಮಿಷಿನ್ ಹಾಳಾಗೋಯ್ತು, ಮನೆಯಲ್ಲಿ ಕೂತ್ಕೊಂಡು ಬಟ್ಟೆ ಒಗ್ಯೋಕ್ಕಾಗಲ್ಲ ಅಂತ ಅಂದರೆ ಅದಕ್ಕೆ ಅಂತ ಸಪ್ರೇಟಾಗಿ ಟೈಮ್ ಇಟ್ಟು ನಾನು ಬಟ್ಟೆ ಒಗ್ಯೋಕ್ಕಾಗಲ್ಲ. ಯಾಕಂದರೆ ಇವಾಗಿರೋ ಕೆಲಸ ವಿತೌಟ್ ಮೇಡ್ ನಾನು ಎಲ್ಲನೂ ಮಾಡ್ತಾಯಿದ್ದೀನಿ. ಸೊ ನನಗೆ ಅದೇನೋ ನಿಮ್ಮ ಕಮೆಂಟ್ನ ನಾನು ತೊಗೋಬೇಕು ಅಂತ ಅನಿಸಿಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಹೇಳ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಶುದ್ಧ ಕಮೆಂಟಲ್ಲಿ ಹೇಳಬೇಕು ಅಂತ ಅಂದರೆ ಅದು ಸರಿ ಇರಲ್ಲ ಅಲ್ವ. ನಿಮಗೂ ಗೊತ್ತಾಗಬೇಕು, ನೀವು ಯಾರೋ ಹೊಸ ವ್ಯೂವರ್ ಆಗಿರ್ತೀರಾ. ನನಗೆ ನಮ್ಮ ಮನೆಯಲ್ಲೇ ಸಾಕಷ್ಟು ಕೆಲಸ ಇದೆ. ಇವಾಗ ನೋಡಿ ಮೇಲ್ಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಾರ್ಡ್ರೋಬ್ ಆರ್ಗನೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ವಾರದಲ್ಲಿ ಏನಾದರೂ ಈ ಥರ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ. ಇವಾಗ ಗ್ಲಾಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು. ಸೊ ಈ ಥರ ಎಕ್ಸ್ಟ್ರಾ ಕೆಲಸಗಳೆಲ್ಲ ನಾನೇ ಮಾಡ್ಕೊಳ್ಳೋದು. ಫಸ್ಟು ನನ್ನ ಹಸ್ಬೆಂಡ್ ಮಾಡೋರು, ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ತನಕ ಮಾಡೋರು ಅವರು. ಇವಾಗ ಅವ್ರಿಗೂ ಆಗಲ್ಲ, ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ, ಅವ್ರಿಗೂ ಕೂಡ ರೆಸ್ಟ್ ಬೇಕಲ್ವ. ಸರಿ ನಾನು ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕೆಲಸನೂ ಮಾಡ್ಕೊಳ್ಳೋದು. ಈಗಲೂ ಕೂಡ ನಾನು ಅವ್ರಿಗೆ ಯಾವುದಾದ್ರೂ ಕೆಲಸ ಹೇಳ್ಬೋದು, ಬೇಡ ಅವ್ರಿಗೂ ರೆಸ್ಟ್ ಬೇಕು ಅಂತ ಅಂದ್ಬಿಟ್ಟು ಅಷ್ಟೇ. ಅವ್ರೇನು ಹೇಳಿದ್ರೆ ಮಾಡಿಕೊಡಲ್ಲ ಅಂತ ಅಲ್ಲ. ಆ್ಯಂಡ್ ನನಗೆ ಕೂಡ ಸಾಕಷ್ಟಿದೆ ಕೆಲಸ ಮಾಡೋದಕ್ಕೆ, ನಾನು ನಾಜೂಕಾಗಿಲ್ಲ ನಮ್ಮ ಮನೆಯಲ್ಲಿ.
ಅಷ್ಟು ಅದೇನೋ ಹೇಳ್ತಾರಲ್ಲ ಹಂಗಾಯಿತು ನಿಮ್ಮದು. ಹೊಸ್ದಾಗಿ ನೋಡ್ತಿರ್ತೀರ, ನಿಮಗೂ ಗೊತ್ತಿರಲ್ಲ. ನನಗೂ ಇವಾಗ ಸಿಸೇರಿಯನ್ ಆಗಿ ಇವಾಗ ಪಾಪುಗೆ 5 ಮಂತ್ಸ್ ಆಗಿದೆ. ಸೊ ಈಸಿ ಅಲ್ಲ. ನಾನು ಡೇ 1ಇಂದನೂ ಕೂಡ ಇಲ್ಲ ನಮ್ಮ ಮನೆಗೆ ನಾನು ಏನಾರು ಮಾಡ್ಕೋಬೇಕು ಅಂತ ನಮ್ಮ ಅಮ್ಮ ಇದ್ದಾಗಲೇ ನಾನು ನನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಈ ಒಂದು ಫ್ಲೋರ್ನ ಕಸ ಗುಡಿಸ್ಕೊಂಡು ಬರೋದು, ಕೆಳಗಡೆ ಏನಾದರೂ ಹೋಗಿದ್ದರೆ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಅಲ್ಲಿ ಕಸ ಗುಡಿಸ್ಕೊಳ್ಳೋದು. ಯಾಕಂದರೆ ನಮ್ಮ ಅಮ್ಮನೇ ನಮ್ಮ ಮನೆಗೆ ಬಂದಿದ್ದಾರೆ ಅಲ್ವಾ, ಸೊ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ನಮ್ಮಮ್ಮ ಅಟ್ಲೀಸ್ಟ್ ನನಗೆ ಊಟಕ್ಕೆಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಆವಾಗಿಂದನೂ ಮಾಡಿದ್ದೀನಿ. ಇನ್ನೇ ನಾಳೆ ಡೆಲಿವರಿಗೆ ಹೋಗಬೇಕು ಅನ್ನೋ ಹಿಂದಿನ ದಿನವೂ ಕೂಡ ನನ್ನ ಕೈಯಲ್ಲಿ ಆದಷ್ಟು ಕೆಲಸಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಆದಷ್ಟು ಏನು ಎಲ್ಲನೂ ಮಾಡಿಬಿಟ್ಟೆ ಹೋಗಿರೋದು. ನಾನು ಕಂಪ್ಲೀಟ್ ಮನೆ ಡೀಪ್ ಕ್ಲೀನ್ ಮಾಡಿಬಿಟ್ಟು, ಕಸ ಗುಡಿಸಿ, ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗಿರೋದು ನಾನು. ನನಗೆ ಸುಮ್ಮನೆ ಯಾರ ಹತ್ರನೋ ಏನೇನೋ ಅನ್ಸ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಯಾಕಂದರೆ ನಾನು ಆ ಥರ ಇಲ್ಲ. ನನಗೇನು ಬೇಕು ನಾನು ಅದನ್ನು ಆಲ್ಮೋಸ್ಟ್ ನಾನು ಮಾಡ್ತಾಯಿದ್ದೀನಿ. ಇದ್ರ ಮೇಲೂ ಯಾರು ಏನಾನ ಅಂದಾಗ ಅದೊಂಥರ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದರಲ್ಲೂ ಈ ಟೈಮಲ್ಲಿ ಅಲ್ವಾ, ಒಂಥರ ಏನೋ ಅದೇ ಕೊರಿತಾ ಇರುತ್ತೆ ತಲೆಯಲ್ಲಿ. ಹಾಗಾಗಿ ಹೇಳಿಬಿಟ್ರೆ ನನಗೊಂಥರ ಮನಸ್ಸು ನಿರಾಳ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟೆ. ಸೊ ನೋಡ್ಬೋದು, ಇದು ಕಂಪ್ಲೀಟ್ ಟೀ ಶರ್ಟ್ಸು, ಇದು ಕೂಡ ಸ್ವೆಟ್ ಟೀ ಶರ್ಟ್ಸು, ಇದು ಜೀನ್ಸು, ಇದಾದಮೇಲೆ ಇದು ಮನೆಗೆ ಹಾಕೊಳ್ಳೋ ಡ್ರೆಸ್ಸಸ್ ಎಲ್ಲನೂ ಒಂದೇ ಕಡೆ ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತು ವರ್ತಿದೆ ಇದು. ಏನೂ ಲಾಸ್ ಇಲ್ಲ ನೋಡಿ ತೊಗೊಳೋದ್ರಲ್ಲಿ. ಆಲ್ಮೋಸ್ಟ್ ಹೇಳಬೇಕಂತಂದರೆ ಸುಮಾರು ಬಟ್ಟೆ ಇಟ್ಟಿದ್ದೀನಿ. ಒಂದು 15 to 20 ಟೀ ಶರ್ಟ್ಸ್ ಇಟ್ಟಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಸ್ವೆಟ್ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಯೂಸ್ ಆಗುತ್ತೆ. ಜೀನ್ಸು ಮೇಯ್ನಾಗಿ ನನ್ನ ಗಂಡನಿಗೆ ಅದು ಹೇಳ್ತಾರಲ್ಲ, ಇಷ್ಟೊಂದು ಜೀನ್ಸ್ ಇದೆ ಅಂತ ಗೊತ್ತಿದೆಯೋ ಇಲ್ವೋ. ಆ್ಯಂಡ್ ಯಾವಾಗಲೂ ಕೂಡ ಅಲ್ಲಿ ತೊಗೊಂಡು ಹಾಗಂಗೆ ಇಟ್ಬಿಡೋರು. ಆ್ಯಂಡ್ ಇದರಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಬೋದು. ಆ್ಯಂಡ್ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಇದು ಎಲ್ಲ ಮನೆಗೆ ಹಾಕೊಳ್ಳೋ ಬಟ್ಟೆಗಳು, ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟ್ಸು, ಶಾರ್ಟ್ಸು ಎಲ್ಲನೂ ಕೂಡ ಇದರಲ್ಲಿ ಇಟ್ಟಿದ್ದೀನಿ. ಇನ್ನೂ ಕೂಡ ಇದೆ ನೋಡ್ಬೋದು. ಸೊ ಇನ್ನೂ ಕೂಡ ಇದೆ ಈ ರೀತಿಯಾಗಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಮೇಲ್ಗಡೆ ಈ ರೀತಿಯಾಗಿದೆ, ಇವಾಗ ಎಲ್ಲನೂ ಕೂಡ ಜೋಡಿಸ್ಬೇಕು. ಹ್ಯಾಂಡ್ ಬಾಕ್ಸ್ ಇದೆ, ಅದಾದಮೇಲೆ ಅದಕ್ಕೆ ಅಂತ ಯೂಸ್ ಮಾಡೋ ಬೆಡ್ಶೀಟು, ಆಮೇಲೆ ಒಂದು ಬ್ಯಾಗು, ಅದು ಇದು ಎಲ್ಲ ಸ್ಟಫೆಲ್ಲ ತುರ್ಕಿಟ್ಬಿಟ್ಟಿದ್ದಾರೆ. ಇನ್ನು ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಬೇಕು, ನೀಟಾಗಿಡ್ತೀನಿ. ಆ್ಯಂಡ್ ಇಲ್ಲಿ ಅಂದರೆ ಇದು ಸ್ವಲ್ಪ ಮುಂಚೆಯಿಂದ ಬಟ್ಟೆಗಳಿರೋವಂಥದ್ದು. ಸೊ ಅದರೊಳಗೆ ಒಂದಷ್ಟು ಬಟ್ಟೆ ಅವ್ರಿಗೆ ಬೇಕು, ಒಂದಷ್ಟು ಬೇಡ. ಸೊ ಅದನ್ನೆಲ್ಲ ಅವರೇ ಜೋಡಿಸ್ಕೊಳ್ಳಿ ಅಂತ ಹಾಗೆ ಇಟ್ಟಿದ್ದೀನಿ. ಅದನ್ನು ಕೂಡ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ರೀತಿಯಾಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ಇಲ್ಲೇ ಸ್ಟೋರ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಹ್ಯಾಂಗರ್ಗೆ ಹಾಕೋ ಅಂಥದ್ದನ್ನೆಲ್ಲನೂ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ನೀಟಾಗಿ ಕಾಣಿಸ್ತಾ ಇದೆ. ಜೊತೆಗೆ ಇದೇನಿದೆ ಇದನ್ನೆಲ್ಲ ಜೀವನ್ ಯಾವ್ದು ಬೇಕೋ ಅದನ್ನು ನೋಡ್ಕೊಂಡು ಇಟ್ಕೊತೀನಿ, ಬೇಡದಾರ ಅದನ್ನೆಲ್ಲ ಬಿಸಾಕ್ತೀನಿ ಅಂತ ಹೇಳಿದ್ರು ಈ ಒಂದು ಸೆಕ್ಷನ್ನ. ಸೊ ಹಾಗಾಗಿ ಬರೀ ಈ ಒಂದು ಪಾರ್ಟ್ನ ಮಾತ್ರ ನಾನು ಕ್ಲೀನ್ ಮಾಡಿದ್ದೀನಿ ಅಷ್ಟೆ. ಸೊ ಅಪ್ಪುಗೆ ಸ್ನಾನ ಮಾಡಿಸಿದಾಯಿತು, ಸಿರಿಗೆ ಕೂಡ ಸ್ನಾನ ಮಾಡಿಸಿದಾಯಿತು. ಫಸ್ಟ್ ಸಿರಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಅಂದರೆ ಸುಮ್ಮನೆ ಹಾಗೆ ಹೊರಳಾಕಿದ್ದೆ. ಅವಳು ನಿದ್ದೆನೇ ಮಾಡಿಬಿಟ್ಟಿದ್ದಾಳೆ. ಅಪ್ಪದು ಕೂಡ ಸ್ನಾನ ಆಯಿತು. ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ವಾಷಿಂಗ್ ಮಿಷಿನ್ದು ರೆಡಿ ಆಗಿದೆಯಂತೆ, ಅವರು ತೊಗೊಂಬರ್ತಾರಂತೆ ಇನ್ನೊಂದು ಅವರ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಿಟ್ರೆ ಅದಾದಮೇಲೆ ವಾಷಿಂಗ್ ಮಿಷಿನೆಲ್ಲ ರೆಡಿ ಆದಮೇಲೆ ಅಮ್ಮನ ಮನೆಗೆ ಹೋಗ್ಬೋದು ಅಂತ. ಇವತ್ತು ಪಪ್ಪನ ಬರ್ತಡೇ ಅಲ್ವಾ, ಹಾಗಾಗಿ ಬೇಗನೆ ಇವತ್ತು ಮನೆ ಕೆಲಸನ ಮಾಡಿ ಮುಗಿಸ್ಕೊಂಡೆ. ಸ್ವಲ್ಪನೂ ಗ್ಯಾಪ್ ಕೊಟ್ಟಿಲ್ಲ.
ಏನು ಗೊತ್ತಾ, ಒಂದು ಸ್ವಲ್ಪ ಸುಸ್ತಾಯಿತು ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲಿಗೆ ಒಂಥರ ಮೂಡೇ ಹೊಟ್ಟೋಗ್ಬಿಟ್ಟಿರುತ್ತೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದುಬಿಟ್ಟೆ. ಇವಾಗ ಸಿರಿ ಮಲ್ಕೊಂಡಿದ್ದಾಳೆ ಅಲ್ವಾ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಬೇಗ. ಅದಾದಮೇಲೆ ರೆಡಿಯಾಗಿ ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲ ರಿಪೇರಿ ಆದಮೇಲೆ ನಾನು ಅಮ್ಮನ ಮನೆಗೆ ಹೋಗ್ಬೋದು. ಒಂದು ಸ್ವಲ್ಪ ಏನೋ ತೊಗೊಂಬರೋದು ಕೂಡ ಪ್ಲ್ಯಾನ್ ಇದೆ. ನನ್ನ ತಮ್ಮ ಬಂದಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡುವ ಹೇಗಾಗುತ್ತೆ ಅಂತ. ಸೊ ಸ್ನಾನ ಮಾಡಿಕೊಂಡು ಬಂದಮೇಲೆ ನಾನು ನನ್ನ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಸೀರಮ್ನ ಅಪ್ಲೈ ಮಾಡಿಕೊಂಡೆ, ಅದಾದಮೇಲೆ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡೆ. ಸ್ವಲ್ಪ ಖಾಲಿಯಾಗಿದೆ, ಅದನ್ನು ಹಾಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಡರ್ಮಾಟಚ್ ಅಂತ ಅಂದ್ಬಿಟ್ಟು ರೀಸೆಂಟಾಗಿ ಒಂದು ಕ್ರೀಮ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಇದು ನಮ್ಮ ಚಿಕ್ಕಮ್ಮ ಹೇಳಿದ್ದು ತುಂಬ ಚೆನ್ನಾಗಿದೆ, ಯೂಸ್ ಮಾಡು ಅಂತೆಲ್ಲ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನನಗೆ ರಿಸಲ್ಟ್ ಎಲ್ಲ ಬಂದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಡಾರ್ಕ್ ಸರ್ಕಲ್ಸಿಗೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಸೊ ರಿಸಲ್ಟ್ ಚೆನ್ನಾಗಿ ಬಂದರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸಿರಿನೂ ಕೂಡ ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಿದ್ದಾಗ ನಾನು ಬೇಗ ರೆಡಿ ಆಗಿಬಿಡೋಣ ಅಂತ ಆಗ್ತಾಯಿದ್ದೆ. ಇನ್ನು ಅವರು ವಾಷಿಂಗ್ ಮಿಷಿನ್ ಅವರು 2:15 ಹಾಗೆ ಬರ್ತೀವಿ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ಬರಲಿ ಬಿಡು ಅವಾಗಲೇ ಅಂತ ಅಂದ್ಕೊಂಡು ಸುಮ್ಮನಾದೆ. ನಮ್ಮ ಚಿಂಟುಗೆ ಕೂಡ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಯಾಕಂದರೆ ನಾನು ಒಬ್ಬಳೇ ಇರ್ತೀನಿ ಅಲ್ವಾ, ಚಿಂಟು ಬಂದರೆ ಅಟ್ಲೀಸ್ಟ್ ಅವನು ಇರ್ತಾನೆ ಅನ್ನೋದು ಅಷ್ಟೇ. ಈಗ ಅವನಿಗೂ ಕೂಡ ಬರೋದಕ್ಕೆ ಹೇಳಿದ್ದೆ. ಇನ್ನು ಅವನು ಬಂದಮೇಲೆ ಅದೇನಿದೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗನೆ ಆಗಲಿ ಅಂತ ಅಂದ್ಕೊತೀನಿ. ಸಂಜೆ ಹಾಗೆ ನನ್ನ ತಂಗಿ ಕೂಡ ಆಫೀಸಿಂದ ಬರ್ತಾಳಲ್ವ, ಆವಾಗ ಏನು ಅಂತ ಪ್ಲ್ಯಾನ್ ಮಾಡಬೇಕು. ಜಸ್ಟ್ ನಮಗೇನು ತೋಚುತ್ತೋ ನಾವು ಅದನ್ನು ಮಾಡೋಣ ಅಂತ. ಇನ್ನು ನಾನು ತಲೆ ಸ್ನಾನ ಕೂಡ ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ ಹೇರ್ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಕೂದಲನ್ನೆಲ್ಲ ಹೊದ್ರುಬಿಟ್ಟು ಹೇರ್ ಸಿರಮ್ನ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಹೇರ್ ಸಿರಮ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಸಿಕ್ಕಾಗಿದ್ದರೆ ಈ ಒಂದು ಹೇರ್ ಸಿರಮ್ ಯೂಸ್ ಮಾಡಿದ್ಮೇಲಂತೂ ತುಂಬ ಒಂಥರ ಸಾಫ್ಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫ್ರಿಝಿ ಆಗೋದಿಲ್ಲ. ನನಗೆ ಪರ್ಸ್ನಲಿ ತುಂಬ ಇಷ್ಟ, ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರಮ್ ನಿಮಗೂ ಕೂಡ ಬೇಕು ಅಂತ ಅಂದರೆ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ, ಸೊ ದಟ್ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸ್ನಾನ ಆಯಿತು. ಇವಾಗ ಅವ್ರು ಬರಬೇಕು ಇನ್ನು ವಾಷಿಂಗ್ ಮಿಷಿನ್ ಅವರು. ಆ್ಯಂಡ್ ಹೇರ್ ಕೇರ್ ಕೂಡ ಮಾಡಿದ್ದಾಯಿತು. ಸೊ ನನಗೆ ಆ್ಯಕ್ಚುಲಾಗಿ ಮುಂಚೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಅವಾಗ ಇಷ್ಟು ಉದ್ದನೇ ಇತ್ತು. ಸೈಡಿಗೆ ಬರೋ ಸೊ ಇಷ್ಟು ಉದ್ದ ಇತ್ತು. ಆಮೇಲೆ ಎಲ್ಲ ಹೊರಟೋಗಿತ್ತು. ಇವಾಗ ಮತ್ತೆ ಈ ರೀತಿಯಾಗಿದೆ. ಆವಾಗ ಒಂದು ಸ್ವಲ್ಪ ತಿಕ್ಕಾಗಿತ್ತು, ಇವಾಗ ಏನಷ್ಟು ಇದಿಲ್ಲ. ಓಕೆ ಟವಲ್ನ ಒಣಗಾಕ್ಬಿಟ್ಟು ಆದಮೇಲೆ ಮಲಗಿದ್ದಾರೆ. ಟವಲ್ ಒಣಗಾಕಬೇಕು. ಮಕ್ಕಳು ಟವಲ್ನ ಕೂಡ ಹಿಂಗೆ ಒಣಗಾಕ್ಬಿಟ್ಟಿರ್ತೀನಿ. ಆ್ಯಂಡ್ ಬೇಕು ಅಂದಾಗ ತೊಗೊತಾರೆ. ಒಂದೊಂದು ಸರಿ ಮಾತ್ರ ಅಲ್ಲೇ ಸ್ಟೆಪ್ಸ್ ಮೇಲೆಲ್ಲ ಒಣಗಾಕ್ಬಿಟ್ಟಿರ್ತೀವಿ, ಅಲ್ಲಿ ಬಿಸಿಲು ಬರುತ್ತಲ್ವ, ಹಾಗಾಗಿ. ಅಲ್ಲಿ ನೋಡ್ತಾ ಇದ್ದೀರಾ, ಪಕ್ಷಿ ಗೂಡು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಬ ನೋಡಿ, ಇಲ್ಲೆಲ್ಲ ಬಿದ್ದಿದೆ ಎಲೆ. ಹಾಕಬೇಕು. ಅಲ್ಲೂ ಕೂಡ ಒಂದು ಬಿದ್ದಿದೆ. ಗೂಡು ಕಟ್ಟೋದಕ್ಕೆ ಅಂತ ತೊಗೊಂಬರ್ತಾ ಇರುತ್ತೆ. ಅಲ್ಲಿ ನಾವು ಆವಾಗ ಬಟ್ಟೆ ಒಣಗಾಕೋದಕ್ಕೆ ಅಂತ ಇಳಿಸ್ಬಿಡ್ತೀವಿ ಅಲ್ವಾ, ಸೊ ಅದಕ್ಕೆ ಆಮೇಲೆ ಗೂಡು ಕಟ್ಟೋದಕ್ಕಾಗಲ್ಲ, ಆಮೇಲೆ ಬೇರೆ ಕಡೆ ಹೋಗುತ್ತೆ. ಸೊ ಈ ರೀತಿ ಸುಮಾರು ವಿಡಿಯೋ ಹಿಂದೆ ಒಂದು ವೀವರ್ ಕೇಳಿದರು, ಏನಂದರೆ ನಿಮ್ಮದು ಇಲ್ಲಿ ಹೇಗೆ ಬಿಸಿಲು ಬರುತ್ತೆ, ಯಾವ ರೀತಿ ಅಲ್ಲಿ ಮೇಲ್ಗಡೆ ಪ್ರಾಜೆಕ್ಟ್ ಮಾಡಿದ್ದೀರಾ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಹೇಗೆ ಮಾಡಿದ್ದೀವಿ ಅಂತಂದರೆ ಈ ರೀತಿಯಾಗಿ ಸ್ಕೈಲೈಟಿಗೆ ಬಿಟ್ಟಿದ್ದೀವಿ. ಸೊ ಮಧ್ಯಾಹ್ನ ಟೈಮ್ ಅಲ್ವಾ, ಈ ರೀತಿಯಾಗಿ ಕಂಪ್ಲೀಟ್ ಈ ಒಂದು ಸ್ಪೇಸಲ್ಲಿ ಬಿಸಿಲು ಬರುತ್ತೆ. ಆ್ಯಂಡ್ ನಾವು ಈ ಕಡೆ ಯಾವುದೇ ರೀತಿಯಾದ ವಿಂಡೋಸು ಕೂಡ ಇಟ್ಟಿಲ್ಲ. ಸೊ ಇದೇ ಬೆಳಕು ನಮಗೆ ಸಾಕಾಗುತ್ತೆ ನೋಡಿ. ಕಂಪ್ಲೀಟ್ ಈ ಒಂದು ಏರಿಯಾಗೆ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ಆ್ಯಂಡ್ ರೂಮ್ಗೂ ಕೂಡ ಅಷ್ಟೇ, ನಾವೇನಾದರೂ ಅಲ್ಲಿ ವಿಂಡೋಸ್ ಓಪನ್ ಮಾಡಿಲ್ಲ, ಆಮೇಲೆ ಆ ಕಡೆ ಬಾಗಿಲು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಈ ಕಡೆಯೂ ಕೂಡ ಕಿಟಕಿ ಬಾಗಿಲು ಎರಡೂ ಕ್ಲೋಸ್ ಮಾಡಿದ್ದೀವಿ ಅಂತಂದ್ರೂ ಕೂಡ ಕಂಪ್ಲೀಟ್ ಬೆಳಕಿರುತ್ತೆ. ಆ್ಯಂಡ್ ನಮ್ಗೆ ಇನ್ನೊಂದೇನು ಅಂತ ಅಂದರೆ ಮೇಲ್ಗಡೆ ನಾವು ಜಾಸ್ತಿ ಹೋಗಲ್ಲ, ಏನಾದರೂ ಬಟ್ಟೆ ಒಣಗಾಕೋದಕ್ಕೆ ಅಷ್ಟೇ ಹೋಗೋದು, ಇನ್ನೇನಾದ್ರು ಬಿಟ್ಟರೆ ಜಾಸ್ತಿ ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಮೇಲ್ಗಡೆ ಏನೂ ಜಾಸ್ತಿ ತೋರಿಸೋದಕ್ಕೆ ಆಗಲಿಲ್ಲ ನಿಮಗೆ. ಇಲ್ಲಿ ಸ್ಟೀಲ್ ಮೇಲೆ ರೈಲಿಂಗ್ಸ್ ಮೇಲೆ ಬೆಳಕು ಬಿಡ್ತಿದೆಯಲ್ಲ ಅದು ಹೀಗೆ. ಸೊ ಕೇಳಿದರು ಒಬ್ಬರು ಅಂತ ಅದನ್ನು ಶೇರ್ ಮಾಡಿಕೊಂಡೆ. ಇನ್ನು ಇವಾಗ ಅವರು ಬರ್ತಾರೆ, ಬಂದಮೇಲೆ ಅದೊಂದು ರಿಪೇರ್ ಮಾಡಿಸ್ಬಿಟ್ಟು ಆಮೇಲೆ ಪಾಪ ಮನೆಗೆ ಹೋಗಬೇಕು.
ಸೊ ಇದು ಕೃಷ್ಣನ ಹತ್ರ ಈ ಒಂದು ಬರ್ಡ್ಸ್ ಏನು ಇಟ್ಟಿದ್ದೆ ಅಲ್ವಾ ಇದು, ಸೊ ಅದನ್ನೆಲ್ಲ ನೀಟಾಗಿ ಪ್ಲೇಸ್ ಮಾಡಬೇಕು. ಜೀವನ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಒಂದು ವಾಲ್ಪೇಪರ್ ಮೇಲೆ ಹಾಕೋಣ ಅಂತ, ಯಾಕೆಂದರೆ ಅದು ಆ ಒಂದು ವಾಲ್ಪೇಪರ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಸ್ವಲ್ಪ ಅಲ್ಲಿ ಹೈಟ್ ಇದೆ ಅಲ್ಲ, ಹಾಗಾಗಿ ನಮ್ಮ ಚಿಂಟು ಬೇಕು, ಇಲ್ಲಾಂದರೆ ಸಿಗೋದಿಲ್ಲ ಅದು. ಚಿಂಟು ಬರಲಿ ಆಮೇಲೆ ಹಾಕ್ಸೋಣ ಅಂತ. ಸೊ ಈ ರೀತಿಯಾಗಿ ಅಂದ್ಕೊಂಡಿದ್ದೀವಿ. ಇವರು ಬರ್ತೀವಿ ಅಂತ ಹೇಳಿದ್ರು, ನೋಡಿದ್ರೆ ಇನ್ನೂ ಬರಲಿಲ್ಲ. 2 ರೂಮಲ್ಲೂ ಕೂಡ ಏನು ಫ್ಯಾನ್ ಓಡ್ತಾಯಿದೆ, ವಿತೌಟ್ ಫ್ಯಾನ್ ಇರೋದಕ್ಕಾಗಲ್ಲ. ಒಂದು ಸಂಜೆ ಆಗ್ತಾ ಅಲ್ವಾ ಫುಲ್ಲು ಚಳಿ ಆಗ್ತಾ ಇರುತ್ತೆ. ಬಟ್ ಈಗ ಸಖತ್ತು ಶೆಕೆ. ಹಾಗೆ ಈ ಒಂದು ಟಾಪ್ನ ನಾನು ವೇರ್ ಮಾಡಿದ್ದೀನಿ. ಸೊ ಹಾಗೆ ನಾನು ಈ ಒಂದು ಟಾಪ್ನ ವೇರ್ ಮಾಡಿದ್ದೀನಿ ಆ್ಯಂಡ್ ಚೆನ್ನಾಗಿದೆ ಕೂಡ. ಇದನ್ನು ತುಂಬ ದಿನ ಆಗಿತ್ತು ನಾನು ವೇರ್ ಮಾಡಿ. ಈ ರೀತಿಯಾಗಿ ಬೆಲ್ ಸ್ಲೀವ್ ಬರುತ್ತೆ ಇಲ್ಲಿ, ಚೆನ್ನಾಗಿದೆ. ವಾಟರ್ ಕ್ಲೀನಿಂಗ್ ಮಾಡಿದಾಗ ಈ ರೀತಿಯಾಗೆಲ್ಲ ಸಿಗುತ್ತೆ, ಅವಾಗ ವೇರ್ ಮಾಡ್ಬೋದು. ಕ್ಲೀನಿಂಗ್ ಮಾಡಿಲ್ಲ ಅಂತ ಅಂದರೆ ಯಾವುದು ಕೂಡ ಸಿಗೋದಿಲ್ಲ, ಬಟ್ಟೆನೇ ಇಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ. ಸೊ ಇವಾಗ ಹೇಗಿದ್ರು ಕ್ಲೀನ್ ಮಾಡಿದ್ನಲ್ಲ, ನೀಟಾಗಿ ಆರ್ಗನೈಸ್ ಮಾಡಿರೋದ್ರಿಂದ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ, ಆಮೇಲೆ ತೊಗೊಂಡು ಹಾಕೋಬೋದು ಅಂತ. ಮತ್ತು ನಾನು ನೀವು ನೋಡಿರ್ತಿರೋ ಏನೋ ಅಂದ್ಕೊತೀನಿ, ಈಗ ಒಂದಷ್ಟು ಆಲ್ಮೋಸ್ಟ್ 1 ವರ್ಷದಿಂದನೇ ಅಂದ್ಕೊತೀನಿ, 1.5 ವರ್ಷದಿಂದನೇ ಜಾಸ್ತಿ ನಾನು ಮ್ಯಾಕ್ಸಿ ಡ್ರೆಸ್ನ ಯೂಸ್ ಮಾಡ್ತಾಯಿದ್ದೆ. ಕುರ್ತಾ ಲೆಗ್ಗಿನ್ಸ್ ಎಲ್ಲ ಏನೂ ಹಾಕ್ಕೊಳ್ತಾನೆ ಇರಲಿಲ್ಲ. ಮತ್ತು ನನಗೆ ಅದೇ ಒಂಥರ ಕಂಫರ್ಟಬಲ್ ಆಗೋಗ್ಬಿಟ್ಟಿತ್ತು ಮ್ಯಾಕ್ಸಿ ಡ್ರೆಸ್ಸು. ಸೊ ಹಾಗಾಗಿ ಈ ಒಂದು ಡ್ರೆಸ್ನೆಲ್ಲ ನಾನು ಯೂಸೇ ಮಾಡ್ತಿರ್ಲಿಲ್ಲ. ಸೊ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಅಪ್ಪು ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮಾಡಿಕೊಂಡು ಮುಗಿಸ್ಕೊತೀನಿ. ಯಾಕಂದರೆ ಅಲ್ಲಿ ಅಮ್ಮನ ಮನೆಗೆ ಹೋದ್ಮೇಲೆ ಅಲ್ವಾ ಮತ್ತೆ ನಾನು ವಿಡಿಯೋ ಹಾಕೋದಕ್ಕೆ ಅಂತ ಅಲ್ಲಿಂದ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ ಅಂತಂದರೆ ಆರಾಮಾಗಿ ಹೋಗ್ಬೋದು. ಸೊ ಬರ್ಡ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಲ್ವಾ, ಹಾಗಾಗಿ ಸೈಲೆಂಟಾಗಿ ಹೋಗ್ತಾ ಇದ್ದೆ. ಯಾವ ಬರ್ಡ್ ಬಂದಿದೆ ಏನು ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಸೊ ನೋಡ್ಬೋದು, ಒಂದು ಪಕ್ಷಿ ಹಾರೋಯಿತು, ಇನ್ನೊಂದು ಬಂದು ಅಲ್ಲಿ ಗ್ರಾಸ್ ಮೇಲೆ ಕುತ್ಕೊಂಡಿತ್ತು. ಸೊ ಅದು ಕೂಡ ಆಮೇಲೆ ಹಾರೋಯಿತು. ಇನ್ನು ವಾಷಿಂಗ್ ಮಿಷಿನ್ ಸರ್ವಿಸ್ ಮಾಡೋರು ಕೂಡ ಬಂದರು. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ನೆನ್ನೆ ವ್ಲಾಗಲ್ಲಿ, ಅದೇನಿದೆ ಡ್ರಮ್ ಕಂಪ್ಲೀಟಾಗಿ ಒಂಥರ ಗಲೀಜಾಗೋಗ್ಬಿಟ್ಟಿತ್ತು. ಇವಾಗೆಲ್ಲ ಅದನ್ನು ಆ್ಯಸಿಡ್ ವಾಶ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ. ಅದಕ್ಕೆ ಸಪ್ರೇಟಾಗಿ ಅವರು 500 ಅಂತ ಹೇಳಿದ್ರು. ಸೊ ಈಗ ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ. ಅದೇನಿದೆ ಕಂಪ್ಲೀಟಾಗಿ ಒಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟೆ ಆಮೇಲೆ ಫಿಕ್ಸ್ನ ಮಾಡಿದ್ರು. ಅವರೊಂದು 2-3 ದಿನ ಆಗುತ್ತೆ ಅಂತ ಹೇಳಿದ್ರು. ನೋಡಿದ್ರೆ ಒಂದೇ ದಿನಕ್ಕೆ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಹಾಗೆ ಕಾಲ್ ಮಾಡಿಬಿಟ್ಟು, ಮೇಡಮ್ ಈ ಥರ ರೆಡಿ ಆಗಿದೆ, ಸಂಜೆ ಹಾಗೆ ತೊಗೊಂಬರೋದಾ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಬರೋದಕ್ಕೆ ಹೇಳಿದೆ. ನಾನು 2-3 ದಿನ ಆಗುತ್ತಲ್ಲ ಹೇಗಪ್ಪ ಅಂತ ಅನ್ಕೊತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ನೋಡಿದ್ರೆ ಅವರು ಕಾಲ್ ಮಾಡಿದಾಗ ಓಕೆ ಫೈನ್, ಇಷ್ಟು ಬೇಗ ಮಾಡಿದ್ದಾರೆ ಅಲ್ವಾ ಅಂದ್ಬಿಟ್ಟು ಖುಷಿ ಆಯಿತು. ಇನ್ನು ಇವಾಗ ಅದೇನಿದೆ ಸ್ಕ್ರೂನೆಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೇ ಟೈಮ್ ತೊಗೊಂಡ್ರು. ನಾನು ಕೂಡ ಅಲ್ಲಿ ಹಿಂದೆಗಡೆ ವಾಷಿಂಗ್ ಮಿಷಿನ್ ಇಡೋ ಜಾಗದಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಲ್ಲಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಹೇಗಿದ್ರು ಚಿಂಟು ಕೂಡ ಬಂದಿದ್ದ ಅಲ್ವಾ, ಪಾಪುನೂ ಕೂಡ ಎದ್ದು ಬಂದ್ಲು ಅಂತ ಅಂದ್ಬಿಟ್ಟು ಪಾಪುನೂ ಕೂಡ ಕರ್ಕೊಂಡು ಮೇಲ್ಗಡೆ ಬಂದ. ಇನ್ನು ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ನನಗೆ ಇವ್ರ ಸರ್ವಿಸ್ ತುಂಬಾ ಇಷ್ಟ ಆಯಿತು. ನಾವೇನೇ ಕ್ವಶನ್ಸ್ ಕೇಳಿದ್ರು ಕೂಡ ಅದನ್ನು ಆನ್ಸರ್ ಮಾಡ್ತಾಯಿದ್ರು. ಜೊತೆಗೆ ನಾಳೆ ದಿನ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋದಿಲ್ವಾ ಅಂತಲೇ ನಾನು ಜಾಸ್ತಿ ಕೇಳಿದ್ದು. ಯಾಕೆ ಅಂತಂದರೆ ಇವಾಗ ಏನೋ ಇಷ್ಟು ದುಡ್ಡು ಕೊಟ್ಟು ಮಾಡಿಸ್ಬಿಡ್ತೀವಿ, ಮತ್ತೆ ನಾಳೆ ದಿನ ಏನೋ ಪ್ರಾಬ್ಲಮ್ ಆದರೆ ಹೇಗೆ ಅನ್ನೋದು ನಮಗೆ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅವರು ಇಲ್ಲ, ಆ ಥರದ್ದೆಲ್ಲ ಏನೂ ಆಗೋಲ್ಲ ಮೇಡಮ್, ಆರಾಮಾಗಿ ನೀವು ಫಸ್ಟ್ ಹೇಗೆ ಯೂಸ್ ಮಾಡ್ತಾಯಿದ್ರಿ ಅದೇ ಥರನೇ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಮೇಯ್ನಾಗಿ ಏನಂದರೆ ನಾವು ಅವಾಗವಾಗ ಡ್ರಮ್ ವಾಶ್ ಮಾಡ್ತಾ ಇರಬೇಕು. ಸೊ ಇದು ಮೇಯ್ನಾಗಿ ಅಂತ. ಅದಾದಮೇಲೆ ಯೂಸ್ ಮಾಡಿದ್ಮೇಲೆ ಅಲ್ವಾ ನಾವು ಅದು ಏನು ಲಿಕ್ವಿಡ್ ಎಲ್ಲ ಹಾಕ್ತೀವಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಇಡಬಾರ್ದಂತೆ, ಸ್ವಲ್ಪ ಗಾಳಿ ಆಡೋದಕ್ಕೆ ಅಂತ ಬಿಡಬೇಕಂತೆ. ಸೊ ಆ ಥರದ್ದೆಲ್ಲ ಹೇಳಿದ್ರು. ನನಗೂ ಕೂಡ ಅದನ್ನೆಲ್ಲ ಇನ್ನು ಮುಂದೆ ಫಾಲೋ ಮಾಡ್ತೀನಿ ನೀಟಾಗಿ. ಯಾಕಂದರೆ ನಾನು ಜಾಸ್ತಿ ಇವಾಗ ಮೇಲ್ಗಡೆ ಬರ್ತಾ ಇರಲಿಲ್ಲ, ಬಟ್ಟೆ ಎಲ್ಲ ಏನಿತ್ತು ಅದೆಲ್ಲ ಜೀವನೇ ಹಾಕೋರು. ಸೊ ಅದ್ರ ಕಡೆ ನಾನು ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ. ಇನ್ಮೇಲಿಂದ ನೀಟಾಗಿ ಅದನ್ನೆಲ್ಲ ಫಾಲೋ ಮಾಡಬೇಕು. ಇನ್ನಿವಾಗ ವಾಷಿಂಗ್ ಮಿಷಿನ್ದೆಲ್ಲ ಏನಿದೆ ಎಲ್ಲನೂ ಕ್ಲೀನಾಗಿ ಫಿಟ್ ಮಾಡಿ ಒಂದು ಸತಿ ಆನ್ ಮಾಡಿ ಕೂಡ ನೋಡೋಣ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ನ ಆನ್ ಮಾಡಿ ಕೂಡ ನೋಡಿದ್ರು. 15 ಮಿನಿಟ್ಸ್ ಡ್ರಮ್ ವಾಶಿಗೆ ಹಾಕಿದ್ದಾರೆ. ಅದೇನಿದೆ ಒಳಗಡೆ ಡಸ್ಟ್ ಪಾರ್ಟಿಕಲ್ಸ್ ಅದೆಲ್ಲ ಹೋಗುತ್ತೆ. ಸೊ ಕ್ಲೀನಾಗಿ ಆಗುತ್ತೆ. ಇಫ್ ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನೀವು ಕಾಲ್ ಮಾಡ್ಬೋದು ಅಂತ. ಆಮೇಲೆ ಲಾಸ್ಟ್ ವ್ಲಾಗ್ನಲ್ಲಿ ನೀವು ಎಷ್ಟು ವರ್ಷ ಆಯಿತು ಮಿಷಿನ್ ತೊಗೊಂಡು ಅಂತ ಕೂಡ ಕೇಳಿದ್ರಿ. 7 ವರ್ಷ ಆಯಿತು ನಾವು ಈ ಒಂದು ವಾಷಿಂಗ್ ಮಿಷಿನ್ ತೊಗೊಂಡು. ಯಾವತ್ತೂ ಕೂಡ ಪ್ರಾಬ್ಲಮ್ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್. ಆ್ಯಂಡ್ ಇನ್ನು ಮುಂದೆ ಪ್ರಾಬ್ಲಮ್ ಆಗೋದು ಬೇಡ.
ಸೊ ಅವ್ರಿಗೇನು ಪೇ ಮಾಡಬೇಕು ಎಲ್ಲ ಪೇ ಮಾಡಿಬಿಟ್ಟು ನಾನು ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿ ಆದೆ. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.